ಹಾಯ್ ಎಲ್ರಿಗೂ ನಮಸ್ತೆ. ಶುಕ್ರವಾರದ ಮಿನಿ ವ್ಲಾಗು. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದಿದ್ದಾಯಿತು. ಇವತ್ತು ಆಫ್ ಡೇ ಇದೆ. ಮಾನ್ಸೂನ್ ಎಕ್ಸಾಮ್‌ದು ರಿಪೋರ್ಟ್ ಕಾರ್ಡ್ ಕೊಡ್ತಾರೆ. ಸೊ, ಹಾಗಾಗಿ ನಾನು ಕೂಡ ಹೋಗಬೇಕು. ಬೆಳಗ್ಗೆ ಬೇಗ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಬೆಳಗ್ಗೆ ಟಿಫನ್‌ಗೆ ಮೆಂತ್ಯ ಚಪಾತಿ ಹಾಗೆ ಬೆಂಡಿ ಫ್ರೈನ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ಸ್ವೀಟ್ ಪೊಟ್ಯಾಟೋನ ಬಾಯ್ಲ್ ಮಾಡ್ಕೊಂಡಿದ್ದೆ. ಅರಿಶಿನ ತೊಗೊಂಬಂದು ತೊಳೆದಿಟ್ಟಿದ್ದೆ. ಅದನ್ನು ಫ್ರಿಜ್ಜಲ್ಲಿ ಎತ್ತಿಡ್ತಿದ್ದೀನಿ. ಇನ್ನು ಯಾವಾಗೇ ಸ್ಕೂಲಿಗೆ ಹೋದ್ರು ನಾನು ಹಸ್ಬೆಂಡ್ ಹೋಗ್ತಾ ಇದ್ವಿ. ಇವತ್ತು ಬೆಳಗ್ಗೆ ಡ್ಯೂಟಿ ಇರೋದ್ರಿಂದ ಅವ್ರು ಹೋಗಿಬಿಟ್ರು. ನೀನೇ ಹೋಗಿ ಇಸ್ಕೊಂಡು ಮಕ್ಕಳನ್ನೂ ಕರ್ಕೊಂಡು ಬಾ ಅಂತ ಹೇಳಿದರು. ಹಾಗಾಗಿ ರೆಡಿಯಾಗಿ ಹೋಗ್ತಿದ್ದೀನಿ. ಇನ್ನೇನು ಆಟೋ ಬರುತ್ತೆ. ಸೊ, ಹಾಗಾಗಿ ಸ್ಕೂಲ್ ಬಿಟ್ಟ ತಕ್ಷಣ ಹೋಗಿಬಿಟ್ರೆ ಮ್ಯಾಮ್ ಕೂಡ ಫ್ರೀ ಇರ್ತಾರೆ. ಮಾತಾಡೋದಕ್ಕೆ ಸ್ವಲ್ಪ ಅವಕಾಶ ಇರುತ್ತೆ ಅಂತ ಹೇಳಿ. ಇಲ್ಲಾಂದರೆ ತುಂಬ ಜನ ಬಂದುಬಿಡ್ತಾರೆ. ಅಲ್ಲಿ ಮಾತಾಡೋದಕ್ಕೆ ಅವಕಾಶನೇ ಇರಲ್ಲ. ಹಾಗಾಗಿ ಬೇಗನೆ ಹೊರಟಿದ್ದೀನಿ. ಇನ್ನು ನಾನು ಎಲ್ಲಿಗೆ ಹೋದ್ರೂ ತುಂಬ ಸಿಂಪಲ್ಲಾಗಿಯೇ ರೆಡಿ ಆಗ್ತೀನಿ. ಇನ್ನು ಈ ಡ್ರೆಸ್ನ ಮಿಂತ್ರದಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಕಾಂಟ್ರಾಸ್ಟ್ ಕಲರ್ ಇದೆ. ಪ್ಯೂರ್ ಕಾಟನ್ನು ತುಂಬ ಕಂಫರ್ಟೇಬಲ್ ಆಗಿರುವಂಥ ಡ್ರೆಸ್ಸು. ಸೊ, ನಿಮಗೇನಾದರೂ ಇಷ್ಟ ಆಗಿದ್ದರೆ ಖಂಡಿತ ಲಿಂಕ್ ಅಂತ ಕಾಮೆಂಟ್ ಹಾಕಿ ನಾನು ಶೇರ್ ಮಾಡ್ತೀನಿ. ಎಕ್ಸಾಕ್ಟ್ ನಾನು ಹೋಗೋದಕ್ಕೇನೆ ಪ್ರಿಪರೇಟರಿ ಸ್ಕೂಲ್ ಬಸ್ ಎಲ್ಲ ಹೊರಗಡೆ ಬಂತು. ಸೊ, ಇದು ವೈಶು ಅಡ್ವಾನ್ಸ್ ಸ್ಕೂಲು. ವೈಶು ತಮ್ಮನ ಜೊತೆಲೇ ಕರ್ಕೊಂಡು ಕುಂತಿದ್ಲು. ಇಬ್ಬರು ಚೆನ್ನಾಗಿ ಓದ್ತಾರೆ ಅಂತಲೇ ಹೇಳಿದ್ಲು. ಮುಂಚೆ ಎಲ್ಲ ತುಂಬ ಕಂಪೇರ್ ಮಾಡ್ತಿದ್ದೆ ನಾನು, ನೀನು ಚೆನ್ನಾಗಿ ಓದ್ತಿಲ್ಲ ಅಂತ. ಬಟ್ ಇತ್ತೀಚೆಗೆ ಅದು ಯಾವುದೂ ಇಲ್ಲ. ಅವರ ಎಬಿಲಿಟಿ ತಕ್ಕಂಗೆ ಖಂಡಿತ ಓದ್ತಾರೆ. ಇಬ್ಬರು ಓದೋದ್ರಲ್ಲಿ ಬರೆಯೋದ್ರಲ್ಲಿ ಚೆನ್ನಾಗಿದ್ದಾರೆ ಅಂತ ಹೇಳಿದರು. ತೊಗೊಂಡು ಬರ್ತಾ ಸ್ವಲ್ಪ ಅವ್ರ ಸ್ಕೂಲಲ್ಲಿ ತುಂಬ ಚೆನ್ನಾಗಿದೆ ಜಾಗಗಳೆಲ್ಲ, ಫೋಟೋನೆಲ್ಲ ತೆಗೆಸ್ಕೊಂಡು ಹೊರಟು ಬಂದ್ವಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.